ಯಡಿಯೂರಪ್ಪ ಲಿಂಗಾಯತರೇ ಅಲ್ವಾ? ದಕ್ಷಿಣ ಭಾರತದ ಬಿಜೆಪಿ ಭೀಷ್ಮನಿಗೆ ಯತ್ನಾಳ್ ಅವರು ಈಗ ಶಾಕ್ ಕೊಟ್ಟಿರುವಂತಹದ್ದು. ಬಿಜೆಪಿಯ ಮಾಸ್ ಲೀಡರ್ಗೆ ಯತ್ನಾಳ್ ಮರ್ಮಾಘಾತ. ಎಸ್, ಯಡಿಯೂರಪ್ಪ ಲಿಂಗಾಯತರೇ ಅಲ್ವಾ? ದಕ್ಷಿಣ ಭಾರತದ ಬಿಜೆಪಿ ಭೀಷ್ಮನಿಗೆ ಯತ್ನಾಳ್ ಶಾಕ್. ಬಿಜೆಪಿಯ ಮಾಸ್ ಲೀಡರ್ಗೆ ಯತ್ನಾಳ್ ಮರ್ಮಾಘಾತ. ರಾಜ್ಯಾಧ್ಯಕ್ಷರ ಚುನಾವಣೆ ಹೊಸ್ತಿಲಲ್ಲೇ ರೆಬೆಲ್ ಬಾಂಬ್. ಯಡಿಯೂರಪ್ಪ ಲಿಂಗಾಯತರೇ ಅಲ್ಲ ಹೀಗಂತ ಹಿಂದೂ ಹುಲಿ ಹೇಳಿದ್ದಾರೆ. ಬಿಜೆಪಿಯಲ್ಲಿ ಭಾರೀ ತಲ್ಲಣ ಸೃಷ್ಟಿಸಿದ ಯತ್ನಾಳ್ ಹೇಳಿಕೆ. ಯಡಿಯೂರಪ್ಪ ಲಿಂಗಾಯತರೇ ಅಲ್ಲ. ದಕ್ಷಿಣ ಭಾರತದ ಬಿಜೆಪಿ ಭೀಷ್ಮನಿಗೆ ಯತ್ನಾಳ್ ಈ ರೀತಿಯಾದಂತಹ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟು ಈಗ ಒಂದು ಶಾಕ್ ಕೊಟ್ಟಿದ್ದಾರೆ. ಬಿಜೆಪಿಯ ಮಾಸ್ ಲೀಡರ್ಗೆ ಯತ್ನಾಳ್ ಮರ್ಮಾಘಾತ. ರಾಜ್ಯಾಧ್ಯಕ್ಷರ ಮಗನಿಗೆ. ಎಸ್, ಬಿಜೆಪಿಯನ್ನು ಕಟ್ಟಿ ಬೆಳೆಸಿದಂತಹ ಒಂದು ಕೀರ್ತಿ ಯಾರಿಗಾದರೂ ಅದು ಇದೆ ಅಂತಂದರೆ ಅದು ಯಡಿಯೂರಪ್ಪ ಅವರಿಗೆ ಸಲ್ಲಬೇಕಾಗುತ್ತೆ. ಯಡಿಯೂರಪ್ಪ ಅವರು ಲಿಂಗಾಯತರೇ ಅಲ್ವಂತೆ ಹೀಗಂತ ಬಿಜೆಪಿಯ ಮತ್ತೊಬ್ಬ ಫೈರ್ ಬ್ರ್ಯಾಂಡ್ ಯತ್ನಾಳ್ ಅವರು ಯಡಿಯೂರಪ್ಪ ಅವರ ಬಗ್ಗೆ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಕೂಡ ರಾಜ್ಯಾಧ್ಯಕ್ಷರ ಚುನಾವಣೆ ಹೊಸ್ತಿಲಲ್ಲೇ ಈ ರೀತಿಯಾದಂತಹ ಒಂದು ರೆಬೆಲ್ ಬಾಂಬನ್ನು ಸಿಡಿಸಿರುವಂತಹದ್ದು. ಯಾರು? ಮಿಸ್ಟರ್ ಯತ್ನಾಳ್ ಅವರು. ಎಸ್, ಯಡಿಯೂರಪ್ಪ ಅವರು ಲಿಂಗಾಯತರೇ ಅಲ್ವಂತೆ ಈ ರೀತಿಯಾಗಿ ಈಗ ಒಂದು ಹೇಳಿಕೆಯನ್ನು ಕೊಟ್ಟಿರುವಂತಹವರು ಯತ್ನಾಳ್ ಅವರು. ಸೊ ಹಾಗಾಗಿ ಈ ಒಂದು ವಿಚಾರ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಒಂದು ಸಂಚಲನ ಸೃಷ್ಟಿ ಮಾಡುತ್ತೆ. ಯಾಕೆಂತಂದರೆ ಈಗಾಗಲೇ ರಾಜ್ಯಾಧ್ಯಕ್ಷರ ಚುನಾವಣೆ ಕೂಡ ಬರ್ತಾ ಇದೆ. ಆ ಒಂದು ಚುನಾವಣೆಗೆ ಯತ್ನಾಳ್ ಬಣ ಕಂಪ್ಲೀಟಾಗಿ ಚುನಾವಣೆ ಮಾಡಲೇಬೇಕು ಅಂತೇಳಿ ಹೇಳಿತು. ಯತ್ನಾಳ್ ಹೇಳಿಕೆ ಹಿಂದಿದೆಯಾ ಭಾರೀ ಲೆಕ್ಕಾಚಾರ. ಒಂದೇ ಕಲ್ಲಿಗೆ ಎರಡು ಹಕ್ಕಿ ಹೊಡೆದರ ಹಿಂದೂ ಹುಲಿ. ಬಿಜೆಪಿ ರಾಜ್ಯಾಧ್ಯಕ್ಷರ ಚುನಾವಣೆ ಮೇಲೆ ರೆಬೆಲ್ ಕಣ್ಣಿಟ್ಟಿದೆಯಾ? ವಿಜಯೇಂದ್ರ ಬುಡಕ್ಕೆ ಬಾಂಬ್ ಬಿಟ್ರ ಬಸವನಗೌಡ ಪಾಟೀಲ್. ತಂದೆಯ ಹೆಸರೇಳಿ ಪುತ್ರ ವಿಜಯೇಂದ್ರಗೆ ಯತ್ನಾಳ್ ಡ್ಯಾಮೇಜ್. ಯತ್ನಾಳ್ ಹೇಳಿಕೆಯಿಂದ ಕಮಲಕೋಟೆಯಲ್ಲಿ ಈಗ ಕಂಪನ. ಎಸ್, ಯತ್ನಾಳ್ ಹೇಳಿಕೆ ಹಿಂದಿದೆಯಾ ಭಾರೀ ಲೆಕ್ಕಾಚಾರ. ಒಂದೇ ಕಲ್ಲಿಗೆ ಎರಡು ಹಕ್ಕಿ ಹೊಡೆದರ ಹಿಂದೂ ಹುಲಿ. ಬಿಜೆಪಿ ರಾಜ್ಯಾಧ್ಯಕ್ಷರ ಚುನಾವಣೆ ಮೇಲೆ ರೆಬೆಲ್ ಶಾಸಕರು ಕಣ್ಣಿಟ್ಟಿದ್ದಾರಾ? ವಿಜಯೇಂದ್ರ ಬುಡಕ್ಕೆ ಈಗ ಅವರ ಹೆಸರಿಗೆ ಕಪ್ಪು ಚುಕ್ಕೆ ತರುವಂತಹ ಒಂದು ಕೆಲಸವನ್ನು ಯತ್ನಾಳ್ ಮಾಡ್ತಾ ಇದ್ದಾರಾ? ಯಾಕೆಂತಂದರೆ ಈಗಾಗಲೇ ಚುನಾವಣೆ ಕೂಡ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷರ ಚುನಾವಣೆ ಕೂಡ ಇದ್ದಾರೆ. ಆ ಒಂದು ಚುನಾವಣೆ ಇರುವಂತಹ ಸಂದರ್ಭದಲ್ಲಿ ಯತ್ನಾಳ್ ಅವರು ಈ ರೀತಿಯಾದಂತಹ ಒಂದು ಬಾಂಬನ್ನು ಸಿಡಿಸಿದ್ದಾರೆ. ಅಂದರೆ ಯಡಿಯೂರಪ್ಪ ಅವರು ಲಿಂಗಾಯತರೇ ಅಲ್ವಂತೆ ಹೀಗಂತ ನಾವು ಹೇಳಿದ್ದಲ್ಲ, ಯತ್ನಾಳ್ ಅವರು ಹೇಳಿದ್ದಾರೆ. ಒಂದೇ ಕಲ್ಲಿಗೆ ಎರಡು ಹಕ್ಕಿಯನ್ನು ಹೊಡೆಯುವಂಥ ಒಂದು ಕೆಲಸಕ್ಕೆ ಯತ್ನಾಳ್ ಅವರು ಕೈ ಹಾಕಿರುವಂಥದ್ದು. ವಿಜಯೇಂದ್ರ ಮೇಲಿನ ಸೇಡು. ಯಡಿಯೂರಪ್ಪ ಹೆಸರೇಳಿದ ರೆಬೆಲ್. ಹಿಂದೂ ಹುಲಿ ಹೇಳಿಕೆಗೆ ವಿಜಯೇಂದ್ರ ಮತ್ತು ಟೀಮ್ ಈಗ ಫುಲ್ ಶೇಕ್ ಆಗಿರುವಂತಹದ್ದು. ತಂದೆಯ ಹೆಸರಿನಲ್ಲೇ ವಿಜಯೇಂದ್ರಗೆ ಯತ್ನಾಳ್ ಬಾಂಬ್. BSY ವೀಕ್ ಮಾಡಲು, ಅಂದರೆ ವಿಜಯೇಂದ್ರ ಅವ್ರನ್ನ ವೀಕ್ ಮಾಡಲು ತಂದೆಯ ಮೂಲ ಕೆದಕಿದ ಯತ್ನಾಳ್. ತಂದೆಯ ಭುಜದ ಮೇಲಿಂದಲೇ ವಿಜಯೇಂದ್ರಗೆ ಈಗ ರೆಬೆಲ್ ಬಾಣ. ಯಡಿಯೂರಪ್ಪ ಹೆಸರಿನಲ್ಲೇ ವಿಜಯೇಂದ್ರಗೆ ಈಗ ಯತ್ನಾಳ್ ಡ್ಯಾಮೇಜ್. BSY ಮೂಲ ಕೆದಕಿ BY ವಿಜಯೇಂದ್ರ ಅವರ ರಾಜ್ಯ ಅಧ್ಯಕ್ಷಗಿರಿಯನ್ನು ಕೈ ತಪ್ಪಿಸುವಂತಹ ಒಂದು ಯತ್ನ. BSY ಹೆಸರಿನಲ್ಲಿ ಡ್ಯಾಮೇಜ್ ಮಾಡಿದರೆ BY ವಿಜಯೇಂದ್ರ ಅವರಿಗೆ ಬೆಂಬಲ ಸಿಗಲ್ಲ. BSY ಹೆಸರಿನಲ್ಲಿ ಡ್ಯಾಮೇಜ್ ಮಾಡಿದ್ರೆ BY ವಿಜಯೇಂದ್ರ ಅವರಿಗೆ ಒಂದು ದೊಡ್ಡ ಪರಿಣಾಮ ಬೀರುತ್ತೆ. ಎಸ್, ಇದು
ತಂದೆಯ ಹೆಸರಿನಲ್ಲೇ ವಿಜಯೇಂದ್ರ ಅವರಿಗೆ ಈಗ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿಯನ್ನು ಹೊಡೆಯುವಂಥ ಒಂದು ಕೆಲಸಕ್ಕೆ ಈಗ ಯತ್ನಾಳ್ ಅವರು ಕೈ ಹಾಕಿರುವಂಥದ್ದು. ಇಷ್ಟಕ್ಕೂ ಯತ್ನಾಳ್ ಹೇಳಿದ್ದಾದ್ರೂ ಏನು? ಯಡಿಯೂರಪ್ಪ ಲಿಂಗಾಯತರೇ ಅಲ್ವಾ? ಅವರು ಬಳೆಗಾರ್ ಶೆಟ್ರಂತೆ. ಅವರ ಹುಟ್ಟೂರು ಬೂಕುನ್ ಕೆರೆಗೆ ಹೋಗಿ ಕೇಳಿದ್ರೆ ಅವರು ಅದೆಲ್ಲವೂ ಕೂಡ ನಿಜ ಗೊತ್ತಾಗುತ್ತಂತೆ. ಲಿಂಗಾಯತರಲ್ಲಿ ನಾಯಕರಿಲ್ಲದ ಕಾರಣ BSY ನಾಯಕರಾದರು. ವೀರೇಂದ್ರ ಪಾಟೀಲ್ JH ಪಟೇಲ್ ನಂತರ ಯಾರೂ ಕೂಡ ನಾಯಕರಿಲ್ಲ. ಅನಿವಾರ್ಯ ಪರಿಸ್ಥಿತಿಯಲ್ಲಿ BSY ಅವರನ್ನು ನಾಯಕರು ಅಂತ ಒಪ್ಕೊಳ್ಳಲಾಗಿದೆ. ಲಿಂಗಾಯತರ ಹೆಸರಿನಲ್ಲಿ BSY ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ. BSY BYY ವಿರುದ್ಧ ಯತ್ನಾಳ್ ಈಗ ಒಂದು ರೆಬೆಲ್ ಬಾಂಬ್ ಹಾಕಿರುವಂಥದ್ದು. BS ಯಡಿಯೂರಪ್ಪ ವಿರುದ್ಧ ಈಗ ಯತ್ನಾಳ್ ಅವರು ಮತ್ತೆ ಚಾಟಿ ಬೀಸಿದ್ದಾರೆ. ಯಡಿಯೂರಪ್ಪ ಅವರು ಲಿಂಗಾಯತರೇ ಅಲ್ಲ ಹೀಗಂತ ಯತ್ನಾಳ್ ಅವರು ಹೇಳಿರುವಂಥದ್ದು. ಅದು ಕೂಡ ರಾಜ್ಯಾಧ್ಯಕ್ಷರ ಚುನಾವಣೆಯ ಸಮಯದಲ್ಲೇ ಈ ರೀತಿಯಾದಂಥ ಒಂದು ಮಾತುಗಳನ್ನು ಆಡಿದ್ದಾರೆ. ವೀರೇಂದ್ರ ಪಾಟೀಲ್ JH ಪಟೇಲ್ ಹಾಗೂ ವೀರೇಂದ್ರ ಪಾಟೀಲ್ ಇವರ ಇಬ್ಬರನ್ನು ಹೊರತುಪಡಿಸಿದರೆ ಬೇರೆ ಯಾವ ನಾಯಕರು ಇಲ್ಲ. ಅದು ಕೂಡ ಯಡಿಯೂರಪ್ಪ ಅವರು ತುಂಬ ಅನಿವಾರ್ಯತೆಯಿಂದ ಅವರನ್ನು ನಾವು ನಾಯಕರು ಅಂತ ಹೇಳಿ ಒಪ್ಕೊಳ್ತಾ ಇದ್ದೀವಿ ಅಂತ ಹೇಳ್ತಾ ಇರುವಂಥದ್ದು. ತಂದೆಯ ಕ್ಷೇತ್ರ ಶಿಕಾರಿಪುರ ಬದಲಾವಣೆಗೆ ನಿರ್ಧರಿಸಿರುವಂತಹ ವಿಜಯೇಂದ್ರ, ತಂದೆಯ ಹುಟ್ಟೂರಿನತ್ತ ಒಲವು ತೋರಿರುವ ವಿಜಯೇಂದ್ರ ಯಡಿಯೂರಪ್ಪನ ಮೂಲ ಕೆದಕಿ ವಿಜಯೇಂದ್ರ ಅವರಿಗೆ ಈಗ ಡ್ಯಾಮೇಜ್. ವಿಜಯೇಂದ್ರ ತಂದೆಯೂರಿಗೆ ಹೋಗದಂತೆ ತಡೆಯುವಂಥ ಒಂದು ಯತ್ನ. ರಾಜ್ಯಾಧ್ಯಕ್ಷಗಿರಿ ತಪ್ಪಿಸುವ ಜೊತೆಗೆ ಮಂಡ್ಯಕ್ಕೂ ಹೋಗದಂತೆ ಬ್ರೇಕ್. ರಾಜ್ಯಾಧ್ಯಕ್ಷಗಿರಿ ಜೊತೆಗೆ ಮುಂದೆ ಶಾಸಕರಾಗದಂತೆಯೂ ಕೂಡ ಒಂದು ತಡೆಯಲು ಪ್ರಯತ್ನ. ಒಂದೇ ಕಲ್ಲಿಗೆ ಎರಡು ಹಕ್ಕಿ ಹೊಡೆದ ಹಿಂದೂ ಹುಲಿ. ಲಿಂಗಾಯತರ ಬೃಹತ್ ಸಮಾವೇಶಕ್ಕೆ BY ವಿಜಯೇಂದ್ರ ಸಜ್ಜಾಗಿರುವಂಥದ್ದು. ಈ ಬೆನ್ನಲ್ಲೇ ಲಿಂಗಾಯತರ ಬೆಂಬಲ ತಪ್ಪಿಸಲು ಯತ್ನಾಳ್ ಈಗ ಪ್ಲಾನ್ BY ವಿಜಯೇಂದ್ರ ಹಾಗೂ BS ಯಡಿಯೂರಪ್ಪ ಇಬ್ಬರನ್ನೂ ಕೂಡ ಮಣಿಸುವಂತಹ ಒಂದು ಕೆಲಸಕ್ಕೆ ಯತ್ನಾಳ್ ಅವರು ಕೈ ಹಾಕಿರುವಂತಹದ್ದು. ವಿಜಯೇಂದ್ರ ಅವರು ಎಲ್ಲೇ ಹೋದರೂ ಕೂಡ ಕೇವಲ 5,000 ಅಥವಾ 10,000 ಮತಗಳ ಅಂತರದಿಂದ ಮಾತ್ರ ಗೆಲುವನ್ನು ಸಾಧಿಸ್ತಾರೆ. ಅವರು ಗೆಲ್ಲದೇ ದೊಡ್ಡ ಒಂದು ಪ್ರಯಾಸ ಆಗಿಬಿಟ್ಟಿದೆ ಅನ್ನೋ ಒಂದು ಅರ್ಥದಲ್ಲಿ ಈಗ ಯತ್ನಾಳ್ ಅವರು ಟಾಂಟ್ ಕೊಡ್ತಿರುವಂಥದ್ದು. ಜೊತೆಗೆ ಯಡಿಯೂರಪ್ಪ ಅವರು ಲಿಂಗಾಯತರೇ ಅಲ್ಲ ಈ ರೀತಿಯಾದಂಥ ಒಂದು ಮಾತುಗಳನ್ನು ಕೂಡ ಹೇಳ್ತಿರುವಂತಹದ್ದು. ಇದಕ್ಕೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ನೋಡಬೇಕು.